ವಿಶೇಷವಾದಂತಹ ಚಿಂತನೆ ಮಂಥನವನ್ನ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಯಾವಾಗ ನೆನಪಾಗತ್ತಾರಪ್ಪ ಅಂದ್ರೆ ಅವ್ರ ಜಯಂತಿ ಏಪ್ರಿಲ್ 14ನೇ ತಾರೀಕು ಬರ್ತಂದ್ರೆ ಜಯಂತಿ ನೆನಪಾಗ್ತೈತಿ. ಅವ್ರಿಗೆ ಡಿಸೆಂಬರ್ 6 ಬರ್ತಂದ್ರೆ ಅವರ ಮಹಾಪರಿನಿರ್ವಾಣ ದಿನ ನೆನಪಾಗ್ತೈತಿ. ಇದನ್ನು ಹೊರತುಪಡಿಸಿ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಮಾಡಬೇಕಾಗಿದೆ. ನಮ್ಮೊಳಗೆ ಇನ್ನೂ ಮೂಢನಂಬಿಕೆಗಳಂತಕ್ಕಂಥ ಬೇರು ಮಟ್ಟಗಳಿಗೆ ಮೂಡಿಬಿಟ್ಟು ಅವು ಇನ್ನೂ ಕೂಡ ಶಾಶ್ವತವಾಗಿ ನಮ್ಮ ಒಳಗೆ ಉಳಿದುಬಿಟ್ಟಿದ್ದಾವೆ. ಹಂತವನ್ನ ಕಿತ್ತು ಹಾಕಬೇಕಾದ್ರೆ ಅಂಬೇಡ್ಕರ್ 22 ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ. ಅದನ್ನು ಕೂಡ ಇವತ್ತು ನಾವು ಕಾರ್ಯಕ್ರಮಗಳ ಮೂಲಕ ಕೂಡ ಜಾಗೃತಿ ಮಾಡುವಂತ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಇದಷ್ಟೇ ಅಲ್ಲದೆ ನಾವೆಲ್ಲ ಹಳ್ಳಿ ಕೂಡ ಇವತ್ತು ವಿದ್ಯಾರ್ಥಿಗಳು ಈ ಅಂಬೇಡ್ಕರ್ ವಿಚಾರಧಾರೆಗಳಿಂದ ದೂರ ಉಳಿತಕ್ಕಂಥ ವ್ಯವಸ್ಥೆ ಚಾಲುವಾಗಿದೆ. RSS ಮತ್ತು ಬಿಜೆಪಿ ಷಡ್ಯಂತ್ರಗಳಿಗೆ ಮಾರಿ ಹೋಗುವಂತ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗಿದೆ. ಅದಕ್ಕೆ 2017ದಾಗ ಬಿಜೆಪಿ ಅವರು ಒಂದು ಕೆಲಸ ಮಾಡಿದ್ರು. ಆದ್ರೆ ಇವತ್ತು ನಾವು ಸುಮ್ಮನೆ ಇದ್ದೇವೆ. ಜಂತರ್ ಮಂತರದೊಳಗ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸುಧಾರಿಸಿದ್ರೆ ನಾವು ಇವತ್ತು ಕೂಡ ಅದನ್ನು ಪ್ರತಿಭಟನೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಇಂಥದಾಗ ನಾವೆಲ್ಲ ಮಾತಾಡ್ತೀವಿ, ನಾವು ಒಗ್ಗಟ್ಟಾಗತ್ತೆ ಇರಲ್ಲ, ನಾವು ಒಗ್ಗಟ್ಟಾಗತ್ತೆ ಇರಲ್ಲ. ಒಗ್ಗಟ್ಟಾಗತ್ತ ಮನಸ್ಥಿತಿ ಎಂತಾದಪ್ಪ ಅಂದ್ರೆ ಬರೀ ಸಾಕು ಚಂದ ದೊಡ್ಡ ಸಂಜೆ ಚಂದ ಜನರು ಆರಾಮಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದನ್ನು ಬಿಟ್ಟು ಹೋಗ್ಬೇಕಾಗಿದೆ. ಅಟ್ಟ ಅಲ್ಲ ಈಗೆಲ್ಲ ನಮ್ಮ ಎಲ್ಲ ಸಿಟಿಗಳೊಳಗ ನೌಕರ್ ಬಂದು ಬಿಟ್ಟಿದ್ದಾರೆ. ಹಳ್ಳಿಯಿಂದ ಬಂದಾರ, ಶಿಕ್ಷಕರಾಗಿದ್ದಾರ. ಆಗ ಶಿಕ್ಷಕರ ಹಳ್ಳಿಗಳಿಗೆ ಏನಿರಲ್ಲ, ಅಲ್ಲಿ ಹಳ್ಳಿಗಳಲ್ಲಿ ನೋಡಾಕ್ಬಿಟ್ಟೆ ಇರಲ್ಲ, ಹಳ್ಳಿ ಕಡೆ ನೋಡಾಕ್ತಾ ಇರಲ್ಲ. ಹಳ್ಳಿಯ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಅವರಲ್ಲಿ ಇಲ್ಲ. ಅದಕ್ಕಾಗಿ ನಾವು ಇವತ್ತೆಲ್ಲ ಇತ್ತು ಅಂದ್ರೆ ಶಿಕ್ಷಕರು ಏನ್ ಮಾಡ್ಬೇಕಾಗಿತ್ತಂದ್ರೆ ವಿಚಾರಧಾರೆಗಳ ಬಿತ್ತುವಂತ ವಿಚಾರಗಳನ್ನ ತುಂಬಬೇಕಾಗಿತ್ತು ಯುವಕರಲ್ಲಿ. ಮತ್ತೆ ಜಾಗೃತಿ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕಾಗಿದೆ. ಇನ್ನು ಭಾಳ ಮಾತಾಡ್ಬೇಕಾಗಿತ್ತು ಅಂದ್ರೆ ಎಲ್ಲ ಸರ್ಗಳನ್ನ ಮಾತಾಡಿ ಆಗೈತಿ. ಅಂಬೇಡ್ಕರ್ ವಿಚಾರಗಳನ್ನ 1891 ಏಪ್ರಿಲ್ 14 ಅಂಬೇಡ್ಕರ್ ಅವರು ಏನು ಹುಟ್ಟಿದಾರೋ ಅಲ್ಲಿಂದ ಇರುವ 1956 ಡಿಸೆಂಬರ್ 6ನೇ ತಾರೀಕು 65 ವರ್ಷ ಅವರ ಬದುಕಿನ ಒಳಗೆ ಏನ್ ಕೆಲಸಗಳನ್ನು ಮಾಡಿದಾರ ಅದು ಇವತ್ತಿಗೂ ಅಜರಾಮರವಾಗಿ ಉಳಿದೈತಿ. ಅವರು 32 ಡಿಗ್ರಿಗಳನ್ನು ಪಡೆದರು. 52,000 ಪುಸ್ತಕಗಳನ್ನ ಅಧ್ಯಯನ ಮಾಡತಕ್ಕಂಥ ಅಂಬೇಡ್ಕರ್ ಇವತ್ತು ಅವರ ಅಂಬೇಡ್ಕರ್ ವಾಟ್ ಈಸ್ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಬೆಳಕು, ಅಂಬೇಡ್ಕರ್ ಅಂದ್ರೆ ಜ್ಞಾನ, ಅಂಬೇಡ್ಕರ್ ಅಂದ್ರೆ ಸಮಾನತೆ, ಅಂಬೇಡ್ಕರ್ ಅಂದ್ರೆ ಸೂರ್ಯ, ಅಂಬೇಡ್ಕರ್ ಅಂದ್ರೆ ಭೂಮಿ. ಈ ಎಲ್ಲ ಇರುವಾಗ ಕೂಡ ನಾವು ಅಂಬೇಡ್ಕರ್ನ ಇನ್ನೂ ಕೂಡ ಅರ್ಥ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಅದು ನಮ್ಮ ಹೃದಯ. ಇನ್ನು ನಾವು SC ಒಳಗೆ ಅಂಬೇಡ್ಕರ್ ಇಟ್ಕೊಂಡಿದ್ದೀವಿ, SC ಬಿಟ್ಟು ಇನ್ನೂ ಅಂಬೇಡ್ಕರ್ ಹೊರಗೆ ಹಾಕಿಲ್ಲ. ಅದು ನಮ್ಮ ಹೃದಯ ಅಂತಕ್ಕಂಥ ಮಾತುಗಳನ್ನು ಇವತ್ತು ಹೇಳಾಗಿದೆ. ಅದಕ್ಕೆ ದಯವಿಟ್ಟು ಎಲ್ಲಾ ಸಮುದಾಯ ಜನರು ಅಂಬೇಡ್ಕರ್ನ ತಿಳಿಸುವಂತ ಕೆಲಸ ಅದು ನಿರಂತರವಾಗಿ ನಡೆಯಬೇಕು. ಅದಕ್ಕೆ ನಾವು ಈ ದೇಶದ ಎಲ್ಲಾ ಜನ ಇವತ್ತು ನಾವೆಲ್ಲ ಕೂಡ 3 ಜನರನ್ನ ನಾವು ಸಾಹೇಬ್ ಅಂತಕ್ಕಂಥ ವಿಚಾರಗಳನ್ನು ನೋಡ್ಕೊಂಡಿದ್ದೀವಿ. ನಾಯಕತ್ವವನ್ನು ಒಪ್ಕೊಂಡಿದ್ದೇವೆ. ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ. ಅವರ ರಾಜಕೀಯ ವಿಚಾರಗಳನ್ನು ಒಪ್ಕೊಂಡಿದ್ದೀವಿ. ಅವರ ಸಾಮಾಜಿಕ ಆರ್ಥಿಕ ಸಿದ್ಧಾಂತಗಳನ್ನೆಲ್ಲ ಕೂಡ ನಾವು ಇವತ್ತು ಒಪ್ಕೊಂಡಿದ್ದೀವಿ. ಇನ್ನು 2ನೇ ವಿಚಾರಗಳನ್ನು ನೋಡಿದ್ರೆ ದಾದಾ ಸಾಹೇಬ್ ಕಾನ್ಸಿರಾಮ್ ಅಂತಕ್ಕಂಥ ಒಬ್ಬರ ವ್ಯಕ್ತಿಯನ್ನ ದಾದಾ ಸಾಹೇಬ್ ಅಂತಕ್ಕಂಥದ್ದನ್ನ ನಾವು ಇವತ್ತು ಅವರನ್ನ ಮನಸ್ಪೂರ್ವಕವಾಗಿ ಮತ್ತೆ ಸಮಾಜದಲ್ಲಿ ಕ್ರಾಂತಿಯನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿದಂತ ಆ ಮಹಾಪುರುಷನಂತ ಇವತ್ತು ಕೂಡ ನಾವು ನೆನೆಸಬೇಕಾಗುತ್ತೆ. ಅದಲ್ಲ ಮತ್ತವರು ಈಗ ಕರ್ನಾಟಕದೊಳಗ ಸಾಮಾನ್ಯ ಸತೀಶ್ ಜಾರಕಿಹೊಳಿ ಅಂತಕ್ಕಂಥ ಒಬ್ಬ ಮಹಾನ್ ನಾಯಕ. ಅವರು ಕೂಡ ಡಾಕ್ಟರ್ ಸತೀಶ್ ಜಾರಕಿಹೊಳಿ ಸಾಹೇಬ್ ಅಂತಕ್ಕಂಥ 3 ಮಹಾನ್ ನಾಯಕರನ್ನ ಇವತ್ತು ನಾವು ಸಾಹೇಬ್ ಅಂತಕ್ಕಂಥ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಅವರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಮನೋಭಾವನೆ ಇದೆಯಲ್ಲ, ಅವರಲ್ಲಿ ಒಂದು ಕಿಂತದೆ ಒಂದು ಸಮಾಜಗಳಿಗೆ ಏನಾದ್ರು ಮಾಡ್ಬೇಕು. ಅದಕ್ಕೆ ಇಲ್ಲಿ ಒಬ್ಬರು ಆರ್ಮಿ ಕಾಲೇಜ್ನ ಡಾಕ್ಟರ್ ಕುಲ್ಕರ್ ಸರ್ ಅವರು ಸತೀಶ್ ಜಾರಕಿಹೊಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನು ಆ ಕಾರ್ಯಕ್ರಮದಾಗಿದ್ದೆ. ಸಾಹೇಬರು ನಾನು ಮತ್ತು ಕುಲ್ಕರ್ ಸರ್ ಮಾತಾಡ್ತಾ ಇದ್ದಾಗ ಸಾಹೇಬರು ಕೈಯಿದ್ರು, ಕುಲ್ಕರ್ ಸರ್ ಹೆಗಲ್ದಾಗ ಕೈ ಇಟ್ಟು ಒಂದು ಮಾತು ಹೇಳಿದ್ರು, ನಮ್ಮ ಸಮಾಜ ಯಾವಾಗ ಸುಧಾರಣೆ ಆಗ್ತೈತಿ, ಆ ಸುಧಾರಣೆ ಆಗ್ಬೇಕಾದ್ರೆ ಏನ್ ಖರ್ಚಾಗ್ತೈತಿ ನಾವು ಕೊಡಕ್ಕೆ ಕೈ ಅನ್ನೋದ್ರಿಂದ ಕುಲ್ಕರ್ ಅವ್ರ ಹೆಗಲ್ದಾಗ ಕೈಗ ಸತೀಶ್ ಜಾರಕಿಹೊಳಿ ಅಂತ ಮಾತಾಡ್ತಾರ. ಅಂತ ಮಾತಾಡ್ತಕ್ಕಂಥ ನಾಯಕ ಯಾರಲ್ಲ, ಎಷ್ಟು ಖರ್ಚಾಗ್ತಿದ್ದವನ್ನ ಕೊಡಕ್ಕೆ ಕೈ ಆದ್ರೆ ಸಮಾಜ ಜಾಗೃತ ಆಗ್ಬೇಕು ಅಂತಕ್ಕಂಥ ಮಾತಾಡ್ತಲ್ಲ ಅಂತ ನಾಯಕರು ಈ ನಮ್ಮ ಸಮಾಜದೊಳಗೆ ಬೇಕಾಗಿದೆ. ಆ ನಿಟ್ಟಿನೊಳಗ ಸಮಾಜಕ್ಕೆ ಒಳ್ಳೆ ನಾಯಕತ್ವದ ವಿಚಾರಗಳನ್ನು ತುಂಬುವಂತ ಒಬ್ಬ ವ್ಯಕ್ತಿ ಬೇಕಾಗಿಲ್ಲ. ಆ ವ್ಯಕ್ತಿಯನ್ನು ನಾವೆಲ್ಲ ಫಾಲೋ ಮಾಡಬೇಕಾಗಿಲ್ಲ. ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಬುದ್ಧನ ವಿಚಾರಧಾರೆಗಳನ್ನು, ಬಸವಣ್ಣವರ ವಿಚಾರಧಾರೆಗಳನ್ನು, ಶಾಹುಮಾರರ ವಿಚಾರಧಾರೆಗಳನ್ನು, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಅಂತ ಮಹಾನ್ ನಾಯಕರ ವಿಚಾರಧಾರೆಗಳು ನಾವೆಲ್ಲ ತಿಳ್ಕೊಂಡು ಮತ್ತೆ ಒಂದೇ ಸೀಮಿತ ಆಗಿರೋದು ಕಾರ್ಯಕ್ರಮ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹಳ್ಳಿಗಳಲ್ಲೂ ಕೂಡ ನಡೀಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ನನಗೆ ಈ ವೇದಿಕೆಯಲ್ಲಿ